ಎಸ್ ಮೇಡಮ್, ಹಾಗಾದರೆ ನಿಮ್ಗೆ ಈ ರೀತಿ ಒಂದು ಮೆಸೇಜಸ್ ಬಂದಿದೆ. ನಾವು ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ರೀಸೆಂಟಾಗಿ ನೋಡಿದ್ವಿ, ನಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹೇಗೆ ಟ್ಯಾಕಲ್ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಅಂತ, ಅಂದರೆ ಕಂಪ್ಲೇಂಟು ಕೊಡೋಕ್ಕಾಗದೆ, ಹೊರಗಡೆ ಹೇಳೋದಕ್ಕಾಗದೆ, ಯಾವ ರೀತಿ ನಟಿಯರು ಇದನ್ನು ಚಾಲೆಂಜ್ ಆಗಿ ತಗೊಂಡು ಇದನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ? ಹೆಂಗ್ ಬಂದ್ಬಿಟ್ಟಿದೀವಿ ಅಂದ್ರೆ, ಏನಾದ್ರೂ ಮೆಸೇಜ್ ಮಾಡ್ಕೋ ಗುರು, ಏನಾದ್ರೂ ಕಮೆಂಟ್ ಮಾಡ್ಕೋ ಅಂತ ಕಮೆಂಟ್ಸ್ನ ಓದೋದನ್ನೇ ಬಿಟ್ಬಿಟ್ಟಿದೀವಿ. ಈಗ ನೋಡಿ, ನಾನು ಈ ಐ ಡಿಯಿಂದ ನನಗೂ ಕಾಲ್ಸ್ ಬರ್ತಾ ಇತ್ತು, ಮೆಸೇಜಸ್ ಬರ್ತಾ ಇತ್ತು ಅಂತ ಹೇಳ್ಕೊಂಡಾಗ ಆ ಒಂದು ಏನಿದೆ ವಿಡಿಯೋ ಮೇಲೆ ಬಂದಿರುವಂಥ ಕಮೆಂಟ್ಸ್ಗಳನ್ನ ನೋಡಿ, ಎಷ್ಟು ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾರೆ ಅಂದರೆ ಅಷ್ಟು ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾರೆ. ಅದು ಏನು ಅವರು ಬುದ್ಧಿ ಇಟ್ಕೊಂಡು ಮಾಡ್ತಾರಾ, ಇಲ್ದಿರೇ ಮಾಡ್ತಾರಾ, ಅದು ಗೊತ್ತೇ ಆಗೋದಿಲ್ಲ. ಈಗ ಎಲ್ಲರೂ ಲೀಗಲಾಗಿ ಹೋಗಬೇಕಿತ್ತು ಅಂತ ಹೇಳ್ತಾರೆ. ಇಂಥದಕ್ಕೂ ಕೂಡ ಲೀಗಲ್ ಇದೆ. ನೀವು ಈ ಒಂದು ಅಕೌಂಟಿಂದ ಕೆಟ್ಟದಾಗಿ ವಿಡಿಯೋಸ್ಗಳು ಬರ್ತಿದ್ಯಾ ಅಥವಾ ಅವ್ರದ್ದು ಸರಿ ಇಲ್ಲ ಅಂದರೆ ಹೋಗಿ ಡೈರೆಕ್ಟಾಗಿ ಹೋಗಿ, ಸರ್ ಇಂಥ ಅಕೌಂಟಿಂದ ಒಂದು ಈ ಥರದ್ದು ವೀಡಿಯೋಸ್ಗಳು ಬರ್ತಾ ಇದೆ, ಇದರಿಂದ ಎಷ್ಟೋ ಜನಕ್ಕೆ ಮುಜುಗರ ಆಗ್ತಾ ಇದೆ, ಹೆಂಗಸರದು ಮರ್ಯಾದೆ ಹೋಗ್ತಿದೆ ಅಥವಾ ಏನೋ ಒಂದು ಹೋಗಿ ಕಂಪ್ಲೇಂಟ್ ಮಾಡಿ ನೀವು ಸಹ. ಅದನ್ನು ಬಿಟ್ಟು ಕೆಟ್ಟದಾಗಿ ಮೆಸೇಜ್ ಮಾಡೋದೇ ಒಂದು ಏನು ಆ ಪರಿಹಾರನಾ ಹೇಳಿ ನೀವೇ? ನಾವ್ಯಾಕೆ ಬ್ಲಾಕ್ ಮಾಡಬೇಕು ಸರ್? ನೀವು ಬ್ಲಾಕ್ ಮಾಡಿ, ನಿಮ್ಗೆ ಇಷ್ಟ ಇಲ್ಲ ತಾನೇ, ನೋಡೋಕೆ ಇಷ್ಟ ಇಲ್ಲ ಅಂತಂದ್ಮೇಲೆ ನೀವು ಬ್ಲಾಕ್ ಮಾಡಿ. ಕಮೆಂಟ್ ಮಾಡುವಂತಹ ಏನು ಅಧಿಕಾರ ನಿಮಗಿದೆ ಅನ್ನೋದಾದರೆ ಅವ್ರಿಗೂ ಸಹ ರೀಲ್ ಮಾಡುವಂಥ ಅಧಿಕಾರ ಆಗಲಿ ಏನು ಇರೋದೇ ಇಲ್ವಾ? ಇಲ್ಲಿ ಅಧಿಕಾರ ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನವೀಯತೆನ ನೋಡ್ಕೋಬೇಕು ಸರ್. ಒಂದು ಕಮೆಂಟ್ಸಿಂದ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾಳೆ ಅಂತಂದರೆ, ಒಂದು ಕಮೆಂಟಿಂದ ಇವತ್ತು ಈ ಥರದ ರೇಣುಕಾಸ್ವಾಮಿಯ ವಿಚಾರ ಆಗ್ತಾ ಇದೆ ಅನ್ನೋದಾದರೆ ಇದರಿಂದ ಬುದ್ಧಿ ಕಲಿಬೇಕು, ಪಾಠ ಕಲೀಲೇಬೇಕು ಸರ್ ಎಲ್ಲರೂ. ಒಂದು ಕಮೆಂಟ್ ಮಾಡಿ ಎಲ್ಲೋ ಮುಖ ಕಾಣಿಸದಂಥ ಒಂದು ಐಡಿಗಳನ್ನ ಮಾಡಿಕೊಂಡು ಎಲ್ಲೋ ಕೂತ್ಕೊಂಡು ರಾಜಾರೋಷವಾಗಿ ಹಾಗೆ ಹೀಗೆ ಅಕ್ಕ ಅಮ್ಮ ಅದೆಲ್ಲ ಬರೆದ್ಬಿಡ್ತಾರೆ ಸರ್. ತುಂಬ ಈಸಿ ಬರೆಯೋದು. ಅವ್ರ ಮನೆಯಲ್ಲೂ ಒಂದು ಅಕ್ಕ ತಂಗಿ ಅಮ್ಮಂದಿರು ಇರ್ತಾರಲ್ವ, ಅದು ಸ್ವಲ್ಪ ಯೋಚನೆ ಮಾಡಬೇಕು. ಹೋಗ್ಲಿ ಸೆಲೆಬ್ರಿಟೀಸ್ಗಳಿಗೇನಾ, ನಾರ್ಮಲ್ ಆಗಿರೋ ಹುಡುಗಿರಿಗೆ, ಮನೇಲಿರುವಂಥ ಆಂಟಿದಿರೋ ಅವ್ರಿಗೆ ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಸರ್ ಇನ್ಸ್ಟಾಗ್ರಾಮಲ್ಲಿ, ಅವ್ರ ಟ್ಯಾಲೆಂಟ್ ತೋರಿಸ್ಕೊಳ್ಳೋದಕ್ಕೆ ಏನೋ ಮಾಡ್ತಾರೆ ಸರ್. ಅದಕ್ಕೆಲ್ಲ ಆ ಥರದ ಕಮೆಂಟ್ಸು ಬೇಕಾ ಸರ್? ಹೋಗಲಿ, ಈ ಥರ ವಿಡಿಯೋ ಕಾಲ್ಗಳು ಮಾಡೋದು, ಅಸಭ್ಯವಾಗಿ ಮಾತಾಡೋದು ಏನು ಯೂಸ್ ಇದೆ ಸರ್ ನಿಮಗೆ? ಅರ್ಧ ರಾತ್ರಿಯಲ್ಲಿ ವಿಡಿಯೋ ಕಾಲ್ಸ್ಗಳನ್ನ ಮಾಡಿ ಒಬ್ರಿಗೆ ಡಿಸ್ಟರ್ಬ್ ಮಾಡಿ ಯಾಕೆ ಬೇಕು ನಿಮಗೆ? ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ, ನಮ್ಮ ಲೈಫ್ ನಾವು ನೋಡ್ಕೋತೀವಿ ಅಷ್ಟೇ. ವೆರಿ ಸಿಂಪಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.